ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಇವತ್ತು ನಮ್ಮ ಹೊಸ ಟ್ರಿಪ್ ಜರ್ನಿ ಶುರು ಆಗ್ತಾ ಇದೆ. ಎಲ್ಲಿಗೆ ಅಂತ ಕೇಳೋದಾದ್ರೆ, ದೇವರ ನಾಡು ಅಂತಾನೆ ಪ್ರಖ್ಯಾತಿಗೊಂಡಿರುವಂಥ ಗಾಡ್ಸ್ ಓನ್ ಕಂಟ್ರಿ ಕೇರಳಕ್ಕೆ ನಮ್ಮ ಟ್ರಿಪ್ ಶುರು ಆಗ್ತಾ ಇದೆ. ನಮ್ಮ ಟ್ರಿಪ್ ಅಂದರೆ ಬಜೆಟಲ್ಲಿ ಹೋಗಿ ಬರೋದು. ಫುಲ್ ಟ್ರೈನ್ ಜರ್ನಿ ಇರುತ್ತೆ, ಜೊತೆಗಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡ್ತೀವಿ. ಹೇಗಿರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಜೊತೆಗೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಹೇಗೆ ಅಲ್ಲಿಗೆ ತಲುಪ್ಬೋದು, ಅದರ ಇತಿಹಾಸ ಏನು, ಹಾಗೆ ಅಲ್ಲಿ ಏನು ತಿನ್ಬೋದು, ಏನು ನೋಡ್ಬೋದು. ಬರೀ ದೇವಸ್ಥಾನನೇ ಅಂತಾನೆ ಅಲ್ಲ, ಕೇರಳದಲ್ಲಿ ನೋಡೋದಕ್ಕೆ ತುಂಬಾನೇ ಪ್ರೇಕ್ಷಣೀಯವಾದಂಥ ಸ್ಥಳಗಳಿದೆ. ಜಟಾಯು ಅರ್ತ್ ಸೆಂಟರ್ ಆಗಿರ್ಬೋದು, ವರ್ಕಳ ಆಗಿರ್ಬೋದು, ಹಾಗೆ ಆಲಿಪಿ ಆಗಿರ್ಬೋದು, ಇನ್ನು ತುಂಬಾನೇ ಪ್ಲೇಸಸ್ ಇದೆ. ಎಲ್ಲದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕೇರಳ ಟ್ರಿಪ್ಪಿಗೆ ಪ್ಯಾಕಿಂಗ್ ಹೇಗೆ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ, ಹಾಗಿದ್ರೆ ಬ್ಲಾಗನ್ನು ಶುರು ಮಾಡೋಣ. ಇವಾಗಷ್ಟೇ ಪ್ಯಾಕಿಂಗ್ ಶುರು ಮಾಡಿದ್ದೀನಿ. ನಾವು ಕೇರಳ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಕೇರಳದಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಸಲ್ವಾರ್ ಕೂಡ ಅಲೋ ಮಾಡೋದಿಲ್ಲ, ಬರೀ ಸ್ಯಾರಿನೇ ಹಾಕೊಂಡು ಹೋಗ್ಬೇಕು. ಹಾಗಾಗಿ ಒಂದು 2-3 ದೇವಸ್ಥಾನ ಅಲ್ಲ, ಅದರಲ್ಲೂ ಮೇನ್ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ, ಹಾಗೆ ಗುರುವಾಯೂರು ಟೆಂಪಲ್ ಅಲ್ಲಿ ನಮಗೆ ಸಲ್ವಾರ್ ಕಮೀಸ್ ಕೂಡ ಬಿಡೋದಿಲ್ಲ. ಲಂಗ ದಾವಣಿ ಹಾಕೋಬೇಕು ಅಥವಾ ಸೀರೆ ಹಾಕೋಬೇಕು. ಹಾಗಾಗಿ ಒಂದು 3 ಸೀರೆನ ಇಟ್ಕೊಳ್ತಾ ಇದ್ದೀನಿ ನಾನು. ಸೀರೆ ಜೊತೆ ಪೆಟಿಕೋಟ್ ಹಾಗೆ ಬ್ಲೌಸ್ನು ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ, ಈಸಿ ಆಗುತ್ತೆ ಸಿಗೋದಕ್ಕೆ ಅಂತ. ಇದು ಇನ್ನೊಂದು ಸೀರೆ. ಇದು 3ನೇದು. ಎಲ್ಲ ಸೀರೆ ಜೊತೆ ಬ್ಲೌಸು ಹಾಗೆ ಪೆಟಿಕೋಟ್ ಇದೆ. ಸೀರೆ ಜೊತೆ ಸಲ್ವಾರ್ಗಳನ್ನು ಇಟ್ಕೊಂಡಿದ್ದೀನಿ, ಅಂದರೆ ಚೂಡಿದಾರ್ ಸೆಟ್ಟು ವೇಲ್ ಇರೋ ಅಂಥದ್ದು. ಕೆಲವೊಂದು ದುಪ್ಪಟ್ಟಗಳೆಲ್ಲ ತುಂಬ ಟೈಮ್ ಹಿಡಿಸುತ್ತೆ ಫೋಲ್ಡ್ ಮಾಡಿಡೋದಕ್ಕೆ, ಹಾಗಾಗಿ ಫೋಲ್ಡ್ ಮಾಡಿ ಸಮೇತ ನಾನು ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ಎಥ್ನಿಕ್ ವೇರ್ ಆದರೆ, ಒಂದೆರಡು ವೆಸ್ಟರ್ನ್ ವೇರ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೀ ಶರ್ಟು ಮತ್ತು ಜೀನ್ಸು, ಫೇಸ್ ಟವಲ್ಸ್ 2 ಇಟ್ಕೊಂಡಿದ್ದೀನಿ. ಇನ್ನು ಕೇರಳದಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಯಾಕಂದರೆ ಕೋಸ್ಟಲ್ ಏರಿಯಾ ಪೂರ್ತಿ ಸಮುದ್ರದ ಸೈಡಲ್ಲೇ ಇರೋದು. ಹಾಗಾಗಿ ನೈಟ್ ಮಲಗೋದಕ್ಕೆ ಫ್ರೀಯಾಗಿರಲಿ ಅಂತ ಒಂದು ನೈಟಿ ಕೂಡ ಇಟ್ಕೊಂಡಿದ್ದೀನಿ. ಒಂದೊಂದು ಸೈಡ್ ಬ್ಯಾಗ್ ತೊಗೊಂಡಿದ್ದೀನಿ. ಈ ಸೈಡ್ ಬ್ಯಾಗಲ್ಲಿ ನನ್ನದು ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ ಎಲ್ಲ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಯೂಟ್ಯೂಬ್ ಅಂತಲೇ ಅಲ್ಲ, ಬೇರೆ ನೀವು ಮಾಮೂಲಿಯಾಗಿ ಫೋನ್ನೆಲ್ಲ ಕ್ಯಾರಿ ಮಾಡ್ತೀರಾ ಅಂತಂದರೆ, ತುಂಬ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊತಾ ಇರ್ತೀರ ಟ್ರಿಪ್ ಹೋದಾಗ, ಅಂಥ ಟೈಮಲ್ಲಿ ನಿಮಗೆ ಚಾರ್ಜಿಂಗ್ ಕಡಿಮೆ ಆಗಿಬಿಡುತ್ತೆ ಬೇಗ. ರೂಮಲ್ಲಿ ಹೋಗಿ ಚಾರ್ಜಿಂಗ್ ಹಾಕೋ ಅಷ್ಟೆಲ್ಲ ಪುರ್ಸೊತ್ತಿರಲ್ಲ, ಅಂಥ ಟೈಮಲ್ಲಿ ಪವರ್ ಬ್ಯಾಂಕ್ ಎಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ಇಟ್ಕೊಬೋದು ಒಂದು ಬ್ಯಾಗಲ್ಲಿ. ನಾನಿದರಲ್ಲಿ ಒಂದು ಹ್ಯಾಂಡ್ ಪರ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ID ಕಾರ್ಡ್ಸು ಮತ್ತು ಸ್ವಲ್ಪ ಕ್ಯಾಶ್ ಎಲ್ಲ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಇದು ನಂದು ಟ್ರೈಪಾಡ್ದು, ಮೊಬೈಲ್ದು. ನಿಮಗೆ ಬೇಕಿದ್ರೆ ಸೆಲ್ಫಿ ಸ್ಟಿಕ್ಕು ಅದನ್ನೆಲ್ಲ ಇಟ್ಕೊಬೋದು. ಅದಾದ್ಮೇಲೆ ಇದು ಮೈಕು, ಅದಾದ್ಮೇಲೆ ಇದು ಪವರ್ ಬ್ಯಾಂಕು. ಚಾರ್ಜಿಂಗ್ನ ಹೊರಡೋದಕ್ಕೂ ಮುಂಚೆ ಮೊಬೈಲ್ಗೆಲ್ಲ ಚಾರ್ಜಿಂಗ್ ಎಲ್ಲ ಹಾಕೊಂಡು ಆಮೇಲೆ ಇಟ್ಕೊತೀವಿ ಇಬ್ಬರದ್ದು. ಇದಕ್ಕೆಲ್ಲ ಮುಂಚೆನೆ ಮೈಕ್ಗಾಗಿರ್ಬೋದು, ಪವರ್ ಬ್ಯಾಂಕ್ಗಾಗಿರ್ಬೋದು ಎಲ್ಲ ಚಾರ್ಜ್ ಆಗಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಹಾಗೆ ನೀವೇನಾದರೂ ಸ್ಮಾರ್ಟ್ ವಾಚ್ಗಳನ್ನ ತೊಗೊತಾ ಇದ್ರೆ ಅದಕ್ಕೂ ಕೂಡ ಚಾರ್ಜಿಂಗ್ ಎಲ್ಲ ಹಾಕಿ ತೊಗೊಂಡ್ರೆ ಒಳ್ಳೆಯದು. ಇಯರ್ ಕಾರ್ಡು ಹಾಗೆ ಇಯರ್ಫೋನ್ ಎಲ್ಲ ಹಾಕೋತೀರ ಅಂದರೆ ಇವಕ್ಕೂ ಕೂಡ ಚಾರ್ಜಿಂಗ್ ಹಾಕಿ ಇಟ್ಕೊಳ್ಳಿ. ಇದಕ್ಕೆ ಅವಶ್ಯಕತೆ ಇಲ್ಲ, ಚಾರ್ಜಿಂಗ್ ಹಾಕೋದು ಹಾಗೆ ಇಟ್ಕೋಬೋದು. ಇದಕ್ಕೆ ಮಾತ್ರ ಚಾರ್ಜಿಂಗ್ ಹಾಕಿ ಇಟ್ಕೋಬೇಕು ಇಯರ್ ಕಾರ್ಡ್ಗೆ. ಯಾವುದೇ ಬ್ಯಾಗ್ ತೊಗೊಂಡ್ರೂ ಕೂಡ ಒಂದು ಹ್ಯಾಂಡ್ ಕರ್ಚೀಫ್ನ ಇಟ್ಕೊಂಡಿರಬೇಕು. ಇನ್ನು ಎಲ್ಲ ಟಾಯ್ಲೆಟ್ರೀಸ್ನ ಪ್ಯಾಕ್ ಮಾಡ್ತಾ ಇದ್ದೆ. ಪೇಸ್ಟು ಬ್ರಷ್ಗಳನ್ನ ನಾಳೆ ಇಟ್ಕೊಳ್ತೀನಿ ಹೊರಡುವಾಗ.
ಶಾಂಪೂ, ಸೋಪು, ಹಾಗೆ ಫೇಸ್ ವಾಶು, ಮತ್ತು ಚಿಕ್ಕದು ಒಂದು ಆಯಿಲ್ ಬಾಟಲ್ ಇಟ್ಕೊಂಡಿದ್ದೀನಿ, ಪ್ಯಾರಾಶೂಟ್ ಆಯಿಲ್ ಬಾಟಲು, ಕೋಕೋನಟ್ ಆಯಿಲು. ಇಷ್ಟೇ ಮೇಯ್ನಾಗಿ ಬೇಕಾಗಿರೋದು ನೆಸೆಸರಿ ಐಟಮ್ಸು. ಬೇರೆ ಏನಾದರೂ ನಿಮ್ಗೆ ಎಕ್ಸ್ಟ್ರಾ ಬೇಕಾದರೆ ಇಟ್ಕೊಬೋದು. ಅವನ್ನೆಲ್ಲ ಇಡೋದಕ್ಕೆ ಈ ರೀತಿ ಒಂದು ಪೌಚ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ಮೇಕಪ್ ಐಟಮ್ಸ್ ಎಲ್ಲ ಇಡೋದಕ್ಕೆ ಈ ಪೌಚ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಇಟ್ಕೊಬೋದು. ಈ ಥರ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ಯಾರಿ ಪಿನ್ನು, ಸೇಫ್ಟಿ ಪಿನ್ಸು, ಮತ್ತು ಚಿಕ್ಕದು ಕಿಟ್ ಕ್ಯಾಟ್ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು, ಹಾಗೆ ಬೇಕಾಗುವಂಥ ಕ್ಲಿಪ್ಸ್ನ ಹಾಕಿ ಇಟ್ಕೊತಾ ಇದ್ದೀನಿ. ಹುಡ್ಕೋ ಹಂಗಿರಲ್ಲ ಈ ಪೌಚ್ ಒಳಗಡೆ, ಹಾಗಾಗಿ ಈ ಥರ ಹಾಕಿ ಇಟ್ಕೊಂಡ್ರೆ ಸುಲಭವಾಗಿ ಸಿಗುತ್ತೆ ಅಂತ. ಐಲೈನರು, ಲಿಪ್ಸ್ಟಿಕ್ಕು, ಇದು ಚಿಕ್ಕದು ಒಂದು ಡಿಯೋಡ್ರೆಂಟು, ಸಿಸಿ ಕ್ರೀಮು, ಹಾಗೆ ಇದು ಪ್ರೈಮರು, ಬಾಡಿ ಲೋಷನ್ನು, ಲಿಪ್ ಬಾಮು, ಇದು ಕೂಡ ಬಾಡಿ ಲೋಷನ್ನೇ, ಹಾಗೆ ಸ್ಟಿಕ್ಕರ್ಸು, ಮತ್ತು ಒಂದು ಬಾಚಣಿಗೆ. ಇಷ್ಟು ನೆಸೆಸರಿ ಬೇಕಾಗುವಂಥ ಮೇಕಪ್ ಐಟಮ್ಸ್ ಅಷ್ಟೇ. ಜಾಸ್ತಿ ಎಲ್ಲ ಮೇಕಪ್ ಐಟಮ್ಸ್ ನಾನು ತಗೊಳ್ಳಲ್ಲ, ಮಾಡ್ಕೊಳ್ಳೋದಿಲ್ಲ. ಇದರಲ್ಲಿ ಕಾರ್ಡ್ಗೆ ಒಂದು ಮಿಸ್ ಆಗಿದೆ, ನಾಳೆ ಹಾಕ್ಕೊಳ್ತೀನಿ ಇದಕ್ಕೆ. ಇನ್ನು ಮೇಯ್ನಾಗಿ ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಟ್ಯಾಬ್ಲೆಟ್ಸ್ ಯಾವುದಾದ್ರೂ ನಿಮಗೆ ಹೆಲ್ತ್ ಇಶ್ಯೂ ಇದ್ದರೆ ಅದು ತಗೊಳ್ಳಿ, ಅಥವಾ ಎಮರ್ಜೆನ್ಸಿ ಪೇನ್ ಕಿಲ್ಲರ್ ಆಗಿರ್ಬೋದು, ಅಥವಾ ಜ್ವರ, ಮೈಕೈ ನೋವು ಬರ್ಬೋದು, ಅಲ್ಲೇನಾದರೂ ಜಾಸ್ತಿ ಓಡಾಡಿದ್ರೆ ಅಂಥ ಟ್ಯಾಬ್ಲೆಟ್ಸ್ನು ಕೂಡ ಇಟ್ಕೊಂಡಿರಬೇಕು ಎಮರ್ಜೆನ್ಸಿ. ನನ್ನ ಮಗ ಬರ್ತಾ ಇರೋದ್ರಿಂದ ಅವನಿಗೆ ಏನಾದರೂ ಜ್ವರ ಎಲ್ಲ ಬಂದರೆ ಸಿರಪ್ ಇಟ್ಕೊಂಡಿದ್ದೀವಿ. ಇದನ್ನು ಸಪ್ರೇಟಾಗಿ ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊತೀನಿ, ಯಾಕಂದರೆ ಸೂಟ್ ಕೇಸ್ ಎಲ್ಲ ತೆಗೆದು ಓಪನ್ ಮಾಡಿ ಹಾಕೋದಕ್ಕಾಗಲ್ಲ ಎಮರ್ಜೆನ್ಸಿ. ಹಾಗಾಗಿ ಹ್ಯಾಂಡ್ ಬ್ಯಾಗಲ್ಲೇ ಇದ್ದರೆ ಸುಲಭವಾಗಿ ನಾವು ಹಾಕ್ಬೋದು ಅಂತ. ನೀವು ಎಲ್ಲೇ ಹೋದರೂ ಎಕ್ಸ್ಟ್ರಾ ಕವರ್ಸ್ನ ನಾನು ಕ್ಯಾರಿ ಮಾಡ್ತೀನಿ, ಯಾಕಂದರೆ ಕೆಲವು ಸಲ ಮೈಲಿಗೆ ಬಟ್ಟೆಗಳನ್ನ ಇಡೋದಕ್ಕಾಗಿರ್ಬೋದು, ಅಥವಾ ದೇವಸ್ಥಾನದಿಂದ ಪ್ರಸಾದಗಳನ್ನ ತರುವಾಗ ಮೈಲಿಗೆ ಬಟ್ಟೆ ಜೊತೆ ಇಟ್ಕೊಂಬರೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಪ್ರಸಾದಗಳನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಅಂತ ಎಕ್ಸ್ಟ್ರಾ ಕವರ್ಸ್ನ ಇಟ್ಕೊಂಡಿರ್ತೀನಿ. ಬಟ್ಟೆಗಳು ಐರನ್ ಮಾಡಿ ಎತ್ತಿಟ್ಕೊಬೇಕಾಗಿತ್ತು, ಹಾಗಾಗಿ ನನ್ನ ಮಗಂದು ಹಾಗೆ ನಂದೊಂದೆರಡು ಟಾಪ್ಸ್ನೆಲ್ಲ ಐರನ್ ಮಾಡಿ ಮಡ್ಚಿಟ್ಕೊತಾ ಇದ್ದೀನಿ. ಇನ್ನು 3 ಜನದ್ದು ಜಾಕೆಟ್ ಸ್ವೆಟರ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಯಾವುದನ್ನು ಪ್ಯಾಕ್ ಮಾಡಿಲ್ಲ, ಯಾಕಂದರೆ ಥರ್ಡ್ AC ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಚಳಿ ಆಗುತ್ತೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಹ್ಯೂಮಿಡಿಟಿ ಇರುತ್ತೆ, ಅಷ್ಟೊಂದು ಚಳಿ ಆಗೋದಿಲ್ಲ. ಹೋಗುವಾಗ ಹಾಕೊಂಡು ಹೋಗ್ಬಿಟ್ರೆ ಸುಲಭ ಆಗುತ್ತೆ ಅಂತ. ಲಗೇಜ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸೂಟ್ ಕೇಸಲ್ಲಿ ಇಟ್ಟರೆ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿಲ್ಲ.
ಇವಾಗ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಮುಖಕ್ಕೆ ಸ್ವಲ್ಪ ಸ್ಕ್ರಬ್ ಎಲ್ಲ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೊಂತೀವಿ. ಹಿಮಾಲಯದು 2 ಫೇಸ್ ಸ್ಕ್ರಬ್ ಹಾಗೆ ಫೇಸ್ ಪ್ಯಾಕ್. ಇನ್ನು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಫುಡ್ ಕೂಡ ಕ್ಯಾರಿ ಮಾಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಒಡಿಸ್ಸಾಗೆ ಹೋದಾಗೂ ಕೂಡ ನಾವು ಫುಡ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ನಮಗೇನು ಜಾಸ್ತಿ ಊಟ ಬೇಕಾಗೋದಿಲ್ಲ, ಯಾಕಂದರೆ ನಮ್ಮದು ಟ್ರೈನ್ ಇರೋದು 4:30ಗೆ ಸಾಯಂಕಾಲ. ಊಟ ಮಾಡ್ಕೊಂಡು ಹೋಗಿರ್ತೀವಿ ಮಧ್ಯಾಹ್ನ. ನೈಟ್ ಒಂದ್ಸಲ ಊಟಕ್ಕೆ ಬೇಕಾಗುತ್ತೆ, ಹಾಗೆ ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡ್ಕೊಬೇಕು. 2 ಟೈಮಿಂಗ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ, ಹಾಗೆ ಅನ್ನಕ್ಕೂ ಆಗುತ್ತೆ ಅಂತ. ಸ್ವಲ್ಪನೂ ನೀರು ಹಾಕದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ಒಂದು 3 ಡೇಸ್ವರೆಗೂ ನಾವು ಇಟ್ಕೋಬೋದು, ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಟೊಮೆಟೊ ತೊಕ್ಕು ಮಾಡ್ಕೊಂಡು ಹೋಗಿದ್ದೆ ಒಡಿಸ್ಸಾಗೆ ಹೋದಾಗ. ಅದಂತೂ 1 ವಾರ 15 ದಿವಸ ಹಾಗೆ ಇಟ್ಕೊಬೋದು ಫ್ರಿಡ್ಜಿಂದ ಹೊರಗಡೆ. ಟ್ರಾವೆಲ್ ಫ್ರೆಂಡ್ಲಿ ಫುಡ್ ಯಾವ್ದ್ಯಾವ್ದಿದೆ, ಯಾವ್ದ್ಯಾವ್ದನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ. ರೈಸು ಹೊರಡೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಮಾಡಿ ತಣ್ಣಗೆ ಮಾಡಿ ಅನಂತರ ನಾವು ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳಿಗೆ ಹಾಕೋತೀವಿ. ಲಾಸ್ಟ್ ಮಿನಿಟ್ ಪ್ಯಾಕೇಜ್ ಎಲ್ಲ ಇರುತ್ತೆ ಸುಮಾರಷ್ಟು. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿದಿದೆ, ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಅಷ್ಟೇ ಬಾಕಿ ಇರೋದು. ಇನ್ನು ನಮ್ಮ ಮುಂದಿನ ವ್ಲಾಗಲ್ಲಿ ನಮ್ಮ ಟ್ರೈನ್ ಜರ್ನಿ ಹೇಗಿರುತ್ತೆ ಬೆಂಗಳೂರಿಂದ ತ್ರಿವೇಂದ್ರಮ್ಗೆ ಹೋಗೋದಕ್ಕೆ ಅಂತ ಶೇರ್ ಮಾಡ್ಕೋತೀನಿ. ಅದಾದ ನಂತರ ಕೇರಳಗೆ ಹೋದ್ಮೇಲೆ ಅಲ್ಲಿ ಯಾವ್ಯಾವ ಪ್ಲೇಸ್ನ ನೋಡಿದ್ವಿ, ಹಾಗೆ ಯಾವ್ಯಾವ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನು ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ